ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಅಂದ್ರೆ ಸಾಕು, ಎಲ್ಲರಿಗೂ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. 2 ವಾರದಿಂದ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ. 3ನೇ ವಾರಕ್ಕೆ ಗಿಲ್ಲಿ ನಟನೆಗೆ ಸಿಕ್ಕಿದೆ. ಹಾಗೇನೆ 4ನೇ ವಾರಕ್ಕೆ ಅನ್ಸುತ್ತೆ ಗಿಲ್ಲಿ ನಟನೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು. ಹಾಗೇನೆ ಈಗ ಈ ವಾರ ಕೂಡ ಹೋದ ವಾರ ಯಾರಿಗೂ ಕೊಟ್ಟಿರ್ಲಿಲ್ಲ ಕಿಚ್ಚನ ಚಪ್ಪಾಳೆ. ಯಾಕಂದ್ರೆ ಎಲ್ಲಾರು ಏನೋ ಒಂದೊಂದು ತಪ್ಪು ಮಾಡಿರ್ತಾರೆ. ಎಲ್ಲಾದ್ರಲ್ಲೂ ಕಿಚ್ಚ ಸರ್ಗೂ ಅವ್ರಿಗೂ ಅನ್ಸ್ಬೇಕು, ನಂಗೆ ಕೊಡ್ಬೇಕು ಅವ್ರಿಗೆ ಕಿಚ್ಚನ ಚಪ್ಪಾಳೆ. ಅವ್ರಿಗೊಂಥರ ಸ್ಯಾಟಿಸ್ಫೈ ಆಗ್ಬೇಕು. ಒಬ್ರು ಮಾಡಿರೋ ಕೆಲಸ ಇರ್ಬೋದು, ಅವ್ರ ಗೇಮ್ ಇರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು, ಎಲ್ಲರಿಗೂ ಅವ್ರಿಗೂ ಸ್ಯಾಟಿಸ್ಫೈ ಆಗ್ಬೇಕು. ಬಟ್ ಹೋದ್ವಾರ ಯಾರು ಅಷ್ಟು ಚೆನ್ನಾಗಿ ಆಡಿದಾರೆ ಇಲ್ಲ ಅಂತಲ್ಲ, ಬಟ್ ಅವ್ರ ವರ್ತನೆ ಅವ್ರಿಗೆ ಯಾರಿಗೂ ಸ್ವಲ್ಪ ಇಷ್ಟ ಆಗಿರಲ್ಲ ಕಿಚ್ಚ ಸರ್ಗೆ, ಅದಕ್ಕೋಸ್ಕರ ಕೊಟ್ಟಿರಲ್ಲ. ಬಟ್ ಈ ವಾರ ಒಬ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ನನ್ನ ಪ್ರಕಾರ ಒಂದಿಬ್ರು ಕೊಡ್ತಾರೆ, ಒಂದಿಬ್ರು ಕೊಡ್ಬೋದು ಅಂತ ಅನ್ಕೊಂಡಿದೆ. 3 ಜನ ಅನ್ಕೊಂಡಿದೆ, ಗಿಲ್ಲಿ ನಟ, ರಕ್ಷಿತಾ ಹಾಗೂ ರಘು. ಈ 3 ಜನದಲ್ಲಿ ಯಾರೋ ಒಬ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಈಗ ನಾನು ಅನ್ಕೊಂಡಂಗೆನೆ ಈ 3 ಜನದಲ್ಲಿ ಒಬ್ರು ಕೊಟ್ಟಿದ್ದಾರೆ ಕಿಚ್ಚ ಸರ್ ಕಿಚ್ಚನ ಚಪ್ಪಾಳೆ. ನಿಮ್ಗೆ ಅನ್ಸುತ್ತೆ ಯಾರು ಕೊಟ್ಟಿರ್ಬೋದು ಅಂತ ನನಗೆ ಹೇಳಿ ನೋಡಿ. ರಘು ಸರ್ ಕೂಡ ಪ್ರಿನ್ಸಿಪಲ್ ಆಗಿ ಅದ್ಭುತವಾಗಿ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸಲ್ಸಲಿಗೂ ಏನಂತಾರೆ, ಸ್ಕೂಲ್ ಟಾಸ್ಕ್ ಇದ್ದಾಗ ಸ್ಟೂಡೆಂಟ್ಸ್ ಗಳು ನೆನ್ಪಿರ್ತಿದ್ರು, ಇವ್ರು ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದಾರೆ ಅಂತ. ಬಟ್ ಈ ಸಲ ಪ್ರಿನ್ಸಿಪಲ್ ನೆನ್ಪಿರೋ ತರ ಮಾಡ್ಕೊಂಡಿದ್ದಾರೆ. ಅದ್ಭುತವಾಗಿ ಏನ್ ಕೊಟ್ಟಿದ್ದಾರೆ ಸೇಮ್ ಪ್ರಿನ್ಸಿಪಲ್ ತರನೇ ಇದ್ದಾರೆ. ಒಂಥರ ಅದ್ಭುತ ಪ್ರಿನ್ಸಿಪಲ್ ಅಂತಾನೆ ಈ ಸೀಸನ್ ಅಲ್ಲಿ ಉಳ್ಕೋತಾರೆ ಅನ್ಸುತ್ತೆ ಇವರು. ಒಂದು ಅವರಲ್ಲಿರೋ ಒಳ್ಳೆತನ, ಅವ್ರು ಬಂದಾಗ ಅನ್ಕೊಳ್ತಿದ್ವಿ ಎಲ್ಲ ಏನ್ ರಫ್ ಅಂಡ್ ಟಫ್ ಆಗಿ ಹಿಂಗಿದ್ದಾರೆ ಅಂತ. ಬಟ್ ಅವ್ರ ಮನ್ಸಿಗೆಲ್ಲ ಮುಗ್ಧ ಮನ್ಸು ಅಂತಾನೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರು ಟಾಸ್ಕ್. ಅವ್ರಿಗೆ ಕೊಟ್ಟಿರೋ ಏನ್ ಪ್ರಿನ್ಸಿಪಲ್ ಪಾತ್ರ ಕೊಟ್ಟಿದ್ರು ಅದು ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಗಿಲ್ಲಿ ಒಬ್ಬ ಸ್ಟೂಡೆಂಟ್, ಲಾಸ್ಟ್ ಬೆಂಚರ್ ಆಗಿ ಒಬ್ಬ ಸ್ಟೂಡೆಂಟ್ ಹೇಗೆ ನಡ್ಕೋಬೇಕೋ ಅವನು ಅದೇ ತರ ನಡ್ಕೊಂಡಿದ್ದಾರೆ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಟಾಸ್ಕ್. ಅದೆಲ್ಲ ಇದ್ದಿದೆ ಬಿಗ್ ಬಾಸ್ ನಲ್ಲಿ, ಸೋಲು ಗೆಲುವು ಅನ್ನೋದು ಇದ್ದಿದೆ ಬಿಗ್ ಬಾಸ್ ನಲ್ಲಿ. ಬಟ್ ಗಿಲ್ಲಿ ಅಂತ ಬಂದ್ರೆ ಯಾರು ಮಾಡ್ದಿರೋ ತುಂಟಾಟ, ಆ ಪ್ರಿನ್ಸಿಪಲ್ ಒಂದು ದೊಡ್ಡ ಸಲ್ಯೂಟ್. ಅವ್ರನ್ನ ಅಷ್ಟು ಗಿಲ್ಲಿ ನಟನ ಸಹಿಸ್ಕೊಂಡಿರೋದಕ್ಕೆ ತುಂಬಾ ಅದ್ಭುತವಾಗಿ ಗಿಲ್ಲಿ ಕೂಡ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ರಕ್ಷಿತಾ ಹಾಗೆ ಬಟ್ಟೆ ಎಲ್ಲ ಎಳ್ದಾಗ ಅವರು ಕೂಡ ಸ್ಟ್ಯಾಂಡ್ ತಗೊಂಡಿದ್ದಾರೆ. ತುಂಬಾ ಕಡೆ ಮಾತಾಡಿದ್ದಾರೆ ಗಿಲ್ಲಿ. ಇನ್ನು 3ನೇದಾಗಿ ರಕ್ಷಿತಾ ವಾರ ಪೂರ್ತಿ ಅದ್ಭುತವಾಗಿ ಆಡಿದಾಳೆ ಅಂತಾನೆ ಹೇಳ್ಬೋದು. ಆ ಮನೆಯಲ್ಲಿ ಎಷ್ಟು ದೊಡ್ಡವರಿದ್ರು ಚಿಕ್ಕವರಿದ್ರು ಎಲ್ಲರಿಗಿಂತನೂ ಚಿಕ್ಕವಳೆ ಇವಳು, ಬಟ್ ಎಲ್ಲರಿಗಿಂತ ಬುದ್ಧಿವಂತ ಅಂತಾನೆ ಹೇಳ್ಬೋದು. ತುಂಬಾ ಶಾರ್ಪ್ ಇದ್ದಾಳೆ ಇವಳು. ಆಟ ಅಂತ ಬಂದಿರ್ಬೋದು, ಮನೆ ಕೆಲಸ ಅಂತ ಇರ್ಬೋದು. ಆಗ ಲಾಸ್ಟ್ ಅಲ್ಲಿ ಈಗ ಫೋಟೋ ಹುಡ್ಕೋದು, ಕ್ಯಾಪ್ಟನ್ಸಿ ಟಾಸ್ಕ್, ಎಲ್ಲರಿಗಿಂತ ಜಾಸ್ತಿ ಫೋಟೋಸ್ ಹುಡ್ಕಿದ್ದೆ ಅವಳು. ಎಷ್ಟು ಪಟ 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 ಅಂತ ಹೋಗಿ ತಂದೆ ಆಗ್ತಾ ಇದ್ಲು. ಮಾಡು ಅಂತ ಆಚೆನೆ ಬರ್ಲಿಲ್ಲ ಪುಣ್ಯಾತ್ಮ. ಬಟ್ ಧನು ಗೆದ್ರು, ಖುಷಿ, ನಿಜವಾಗ್ಲೂ ಖುಷಿ ಆಯ್ತು ಧನು ಗೆದ್ದಿದ್ದು. ಇನ್ನು ಈಗ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಯಾರಿಗೆ ಅಂದ್ರೆ ರಕ್ಷಿತಾಗೆ. ನಿಜವಾಗ್ಲೂ ನನಗಂತೂ ಖುಷಿ ಆಗ್ತದೆ ಗೈಸ್. ಏಕಂದ್ರೆ ಅವಳು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅವಳು ಸ್ಟ್ಯಾಂಡ್ ತಗೊಂಡಿದ್ದಾಳೆ. ಬಟ್ ಅವಳದು ಆಟ ಆಡ್ಬೇಕಾದ್ರೆ ಬಟ್ಟೆ ಫುಲ್ಲು ಎಳ್ದು ಬಿಡ್ತಾರೆ ಹಿಂದೆಗಡೆ ಬೆಂದು ರಾಶಿಕಾ. ಅಲ್ಲಿ ಗಿಲ್ಲಿ ಸ್ಟ್ಯಾಂಡ್ ತಗೋತಾರೆ, ನೀವ್ ಹಿಂಗ್ ಮಾಡ್ಬಾರ್ದಾಗಿತ್ತು, ನೀನು ಒಂದ್ ಹೆಣ್ಣಾಗಿ ಹಿಂಗ್ ಮಾಡಿತ್ತಪ್ಪ ಅಂತ ಅಲ್ಲಿ ಗಿಲ್ಲಿ ಬೈತಾರೆ. ಬಟ್ ಅವಳು ಅದನ್ನ ಹೈಲೈಟ್ ಮಾಡೋದಿಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತು ಇದನ್ನೆಲ್ಲ ಹೈಲೈಟ್ ಮಾಡ್ಬಿಟ್ಟಿದ್ರೆ ನಾರ್ಮಲ್ ಆಟ ಆಡ್ಬೇಕಾದ್ರಿಂದ ಅದೊಂದ್ಸರ ನಾರ್ಮಲ್ ಆಗಿ ತಗೊಳ್ತಾಳೆ. ಅದಕ್ಕೋಸ್ಕರ ಕಿಚ್ಚ ಸರ್ ಅವಳಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದೇನಂದ್ರೆ ಮನೆ ಕೆಲಸ ಎಲ್ಲ ಅದ್ಭುತವಾಗಿ ಮಾಡಿದಾಳೆ, ಯಾರ ಕೈಲೂ ಹೇಳಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕಿಚ್ಚನ ಚಪ್ಪಾಳೆ ಇವತ್ತು ರಕ್ಷಿತಾಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಂಗಂತೂ ಫುಲ್ ಖುಷಿ ಆಯ್ತು ಗೈಸ್. ಫಸ್ಟ್ ಗಿಲ್ಲಿಗೆ ಬಂದಿದೆ, 2ನೇದಾಗಿ ರಕ್ಷಿತಾಗ್ ಬಂದಿದೆ. ಈಗ ಫುಲ್ಲು ಉರ್ಕೋಬಿಟ್ಟಿರ್ತಾರೆ ಅಶ್ವಿನಿ ಹಾಗೆ ಇನ್ಯಾರು ರಾಶಿಕಾ, ರಿಷಾ ಫುಲ್ಲು ಬೆಂಕಿ ಹಾಕೋಬಿಟ್ಟಿರ್ತಾರೆ ನಿಜವಾಗ್ಲು. ನನ್ಗಂತೂ ಖುಷಿ ಆಗಿದೆ. ನಿಮ್ಗೆ ಖುಷಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.